ಹೆಲೋ ಮಮ್ಮೀಸ್, ಮಕ್ಕಳು ವೇಟ್ ಗೇನ್ ಚೆನ್ನಾಗಾಗಬೇಕು, ಹಾಗೆ ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು ಅಂದ್ರೆ ನೀವು ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡ್ಬೋದು. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ, ಯಾಕಂದ್ರೆ ಇದು ಸ್ವೀಟ್ ಆಗಿರುತ್ತೆ. ಬಟ್ ನಾವು ಯಾವುದೇ ಥರ ಶುಗರ್ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಏನು ಯೂಸ್ ಮಾಡ್ದೇನೆ ಸ್ವೀಟ್ ಆಗಿರುತ್ತೆ. ಸೊ ಮಕ್ಕಳು ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ, ಇದರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮಕ್ಕಳಿರೋಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈಗ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಲೀಟರ್ ಹಾಲು, 2 ಖರ್ಜೂರನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಒಂದು 1/4 ಲೀಟರ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲನ್ನ ಹಾಕೊಳ್ಳಿ, ಮಕ್ಕಳಿಗೆ ತುಂಬಾನೇ ಒಳ್ಳೇದು. ಸೊ ಇವಾಗ ಹಾಲನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನೆನೆಸಿಟ್ಕೊಂಡಿದ್ದಂಥ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಅವಲಕ್ಕಿ ಆದರೂ ತಗೋಬಹುದು. ಈಗ ಅವಲಕ್ಕಿನ ಹಾಲು ಜೊತೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ ಮಕ್ಕಳು ಕೊಡೋದ್ರಿಂದ ವೆಯ್ಟ್ ಗೇನ್ ತುಂಬಾ ಚೆನ್ನಾಗಾಗತ್ತೆ. ಅವಲಕ್ಕಿಯಲ್ಲಿ ಬೇರೆ ಬೇರೆ ತರ ರೆಸಿಪೀಸ್ ಕೂಡ ಮಕ್ಕಳಿಗೆ ಮಾಡ್ಕೊಡ್ಬೋದು. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ ಅಲ್ಲಿ ಇರೋಂಥ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಸಖತ್ ಇಷ್ಟ ಆಗತ್ತೆ. ಈಗ ಅವಲಕ್ಕಿ ಸೇರಿಸ್ಕೊಂಡು ಆದ್ಮೇಲೆ 2 ಖರ್ಜೂರ ಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ. ಅಂದ್ರೆ ಇದನ್ನ ಹಾಕೋದ್ರಿಂದ ಮಕ್ಕಳಿಗೆ ಬೆನಿಫಿಟ್ಸ್ ಕೂಡ ಇದೆ, ಹಾಗೆ ಸ್ವೀಟ್ನೆಸ್ ಕೂಡ ಬರುತ್ತೆ. ನ್ಯಾಚುರಲ್ ಆಗಿ ಸ್ವೀಟ್ ಆಗಿರುತ್ತೆ. ನಿಮಗೆ ಇನ್ನಷ್ಟು ಸ್ವೀಟ್ ಬೇಕಂದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಸೇರಿಸ್ಕೋಬಹುದು, ಇಲ್ಲ 2 ಎಕ್ಸ್ಟ್ರಾ ಸೇರಿಸ್ಕೋಬಹುದು. ನಿಮ್ಗೆ ಅಲ್ಲಿಗೂ ಸ್ವೀಟ್ ಸಾಕಾಗಿಲ್ಲ ಅಂದ್ರೆ ನೀವು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಈಗ ಅದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು. ಖರ್ಜೂರನೆಲ್ಲ ಫುಲ್ಲು ಸಾಫ್ಟ್ ಆಗಿ ಅದು ಬೆಂದು, ಇನ್ನು ನೋಡಿ ಈ ಥರ ಮ್ಯಾಶ್ ಮಾಡಿದ ತಕ್ಷಣ ಫುಲ್ಲು ನುಣ್ಣಗಾಗ್ಬಿಡ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು ಹಾಲು ಹಾಕಿದೀವಲ್ಲ ಅದು ಕೂಡ ಗಟ್ಟಿ ಆಗಬೇಕು. ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದು ಫುಲ್ ಅವಲಕ್ಕಿ ಮತ್ತು ಖರ್ಜೂರ ಎರಡೂ ಕೂಡ ಮಿಕ್ಸ್ ಆಗಿ ಒಳ್ಳೆ ಪ್ಯೂರಿ ಥರ ಇರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಂಡು ಹಂಗೆ ಮ್ಯಾಶ್ ಮಾಡ್ತಾ ಇರಿ. ಖರ್ಜೂರ ಹಣ್ಣು ಕೂಡ ಸ್ವಲ್ಪ ಸ್ಮೂತ್ ಆಗಿಬಿಡುತ್ತೆ, ಹಾಗೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ನಾವು ಖರ್ಜೂರ ಹಣ್ಣು ಹಾಕಿರೋದು ಕೂಡ. ಅಷ್ಟೇ ಸ್ವೀಟಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಇನ್ನು ಹಾಲು ಕೊಡೋದ್ರಿಂದ ಕೂಡ ವೆಯ್ಟ್ ಗೇನ್ ಆಗುತ್ತೆ, ಮತ್ತು ಖರ್ಜೂರ ಹಣ್ಣು ಕೂಡ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು 6 ಮಂತ್ಸ್ ಪ್ಲಸ್ಸಿಂದನೂ ಮಕ್ಕಳಿಗೆ ಕೊಡ್ಬೋದು. 6 ಮಂತ್ಸ್ ಪ್ಲಸ್ಸಿಂದ ಕೊಡ್ತಾ ಇದ್ದೀರಾ ಅಂದರೆ ಇದು ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಇನ್ನೂ ನುಣ್ಣಗೆ ಮಾಡಬೇಕಾಗತ್ತೆ ನೀವು, ಇಲ್ಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಪ್ಯೂರಿ ಥರನೂ ಮಕ್ಕಳಿಗೆ ತಿನ್ನಿಸ್ಬೋದು ಸ್ಟಾರ್ಟಿಂಗ್ ಕೊಡ್ತಿದ್ದೀರಾ ಅಂದರೆ. ಈಗ ನೋಡಿ ಹಾಲೆಲ್ಲ ಹೋಗಿ ಇದು ಸ್ವಲ್ಪ ಗಟ್ಟಿ ಆಗಿದೆ, ನೀವೇ ನೋಡ್ತಿರ್ಬೋದು. ಖರ್ಜೂರ ಹಣ್ಣು ಕೂಡ ಕಾಣಿಸ್ತಾನೆ ಇಲ್ಲ, ಯಾಕಂದರೆ ಮ್ಯಾಶ್ ಮಾಡಿದ್ದೀವಲ್ಲ. ಸೊ ಫುಲ್ ಬೆಂದು ಸಾಫ್ಟ್ ಆಗಿದೆ. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಇನ್ನಷ್ಟು ಮಕ್ಕಳ ರೆಸಿಪೀಸ್ ಬೇಕು ಅಂದರೆ ನೀವು ನಮ್ಮ ಚಾನಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಮಕ್ಳಿಗೆ ಬೇಕಾಗಿರೋ ಎಲ್ಲ ಥರ ರೆಸಿಪೀಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಹಾಗೆ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನಲ್ಲಿ ರೆಸಿಪೀಸ್ ಬರುತ್ತೆ. ನೀವು ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ಹಾಗೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಯಾವ ಥರ ಇಷ್ಟಪಟ್ಟರು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್.